ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮ್ಗೆ ಒಂದು ಈಸಿ ಆಗಿರುವಂತಹ ಹೆಲ್ದಿ ಆಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ ಬಹಳ ಒಳ್ಳೇದ್ರಿ. ಹಂಗೆ ನೀವು ಯಾವಾಗ ಬೇಕಾದ ಮಾಡಿದ್ರೂ ಅಷ್ಟೇ ರುಚಿಯಾಗಿರುವಂತಹ ಮಸ್ತಾಗಿರುವಂತಹ ಈ ಒಂದು ಪುಲಾವನ್ನು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ರೀ. ಹೆಂಗಂತೇಳಿ ನೋಡೋಕ್ರೆ ಅದಕ್ಕಿಂತ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸವಿರುಚಿಯ ಸೊಬಗನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿರಿ, ಹಂಗೆ ಗಂಟಿನೂ ಬಾರಿಸಿಬಿಡ್ರಿ. ಇದರಿಂದ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ತಟ್ನ ಬರ್ತಾವೆ. ನೀವು ಮೊದಲಿಗೆ ಏನು ಮಾಡಿರಿ ಅಂತಂದ್ರೆ 1.5 ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ನೀವು ತೊಗೊಳ್ಳಿ. ನಿಮ್ಗೆ ಯಾವ ಬಾಸ್ಮತಿ ಬೇಕಿರಲ್ಲ ಅವನ್ನ ತೊಗೊಳ್ಳಿ. ಅದಾದ ನಂತರ ಅದಕ್ಕೆ ನೀರನ್ನು ಸೇರಿಸಿ ನೀವೇನು ಮಾಡಿರಿ, ಒಂದು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ನೀರನ್ನು ಹಾಕಿ ಒಂದು 20 ನಿಮಿಷ ತನಕ ನೆನೆಯಾಕ ಬಿಟ್ಟುಬಿಡ್ರಿ. ಆಮೇಲೆ ಒಂದು ಪಾತ್ರದಾಗ ಅಥವಾ ಕುಕ್ಕರ್ದಾಗ ಮಾಡ್ತಿದ್ದು ನಡಿತೈತೆ ರೀ. ಎಣ್ಣೆನ ಕಾಯಕ್ಕಿಟ್ಟ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಬಡಿಸೊಪ್ಪು, ಕಲ್ಲು, ಚಕ್ಕೆ, ಲವಂಗ. ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ಇಲ್ಲಿ ಕಾಳುಮೆಣಸು, ಏಲಕ್ಕಿ, ಆಮೇಲೆ ಜಾವಿತ್ರಿ, ಪುಲಾವ್ ಎಲೆ, ಚಕ್ರಮಗು ಇವೆಲ್ಲ ತೊಗೊರಿ. ಇವನ್ನ ನೀವು ಏನು ಮಾಡಿರಿ ಅಂತಂದ್ರೆ ಬರಬ್ಬರಿಯಾಗಿ ಕಾದಿರುವಂಥ ಎಣ್ಣೆ ಒಳಗೆ ಹಾಕಿ ಆಮೇಲೆ ಅದನ್ನು ಸ್ವಲ್ಪ ಈ ಎಲ್ಲ ಮಸಾಲೆಗಳನ್ನು ಫ್ರೈ ಮಾಡಿರಿ. ಇದ್ರಲ್ಲ ನೀವು ಇನ್ನೊಂದು ಸಲ ವಾಪಸ್ ಅವು ಯಾವ್ಯಾವ ಗೊತ್ತಾಗಲಿಲ್ಲ ಅಂತಂದ್ರೆ ಹಿಂದೆ ತೊಗೊಂಡು ನೋಡ್ರಿ, ಗೊತ್ತಾಗ್ಬಿಡ್ತೈತಿ. ಅದಾದ ನಂತರ ಉಳ್ದಂಗೆ ಕಟ್ ಮಾಡಿರುವಂತಹ ಒಂದು ಉಳ್ಳಾಗಡ್ಡಿಯನ್ನು, ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಇದ್ರೊಳಗಡೆ ಹಾಕಿ ಚೆಂದಂಗೆ ನೀವು ಫ್ರೈ ಮಾಡಬೇಕಾಗತ್ತೆ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಇಲ್ಲಿ ಹಾಕಿ ಅದನ್ನು ಸಹ ಸ್ವಲ್ಪ ಹೊತ್ತು ತಿರುವಾಡಬೇಕಾಗತ್ತೆ. ಇದು ಆದ ನಂತರ ಒಂದು ಟೊಮ್ಯಾಟೋವನ್ನು ನೀವು ಕಟ್ ಮಾಡಿ, ಸ್ವಲ್ಪ ದಪ್ಪನ ಕಟ್ ಮಾಡಿರಿ ಒಂದು ಟೊಮ್ಯಾಟೊ. ಆ ಒಂದು ಟೊಮ್ಯಾಟೋವನ್ನು ಇದ್ರೊಳಗೆ ನೀವು ಸೇರಿಸ್ರಿ. ಹಾಗೆ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕಿರಿ. ಅದಾದ ನಂತರ ಸ್ವಲ್ಪ ಗರಂ ಮಸಾಲನ್ನು ನೀವು ಸೇರಿಸಿ, ಒಂದೀಟ ಅರಿಶಿನ ಪುಡಿಯನ್ನು ಹಾಕಿರಿ. ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ಇದ್ರೊಳಗೆ ಸ್ವಲ್ಪ ಮೊಸರನ್ನು ಬೀಟ್ ಮಾಡಿ ಹಾಕಿರಿ ತೀತ್ರಿ. ಆಮೇಲೆ ಅದೇನು ಆಗೋದಿಲ್ಲ, ಚೆನ್ನಾಗಿ ಬಿಡ್ತೈತಿ. ಲೋ ಫ್ಲೇಮ್ದಾಗ ಇಟ್ಟನ್ನು ಹಾಕಿರಿ. ಆದರೂ ಆಮೇಲೆ ಹಸಿಮೆಣಸನ್ನು ಹಂಗೆ ಸೀಳೆಲ್ಲ ಬರೀ ಹಂಗೆ ಹಾಕಿರಿ. ಮುಂದಕ್ಕೆ ಇದ್ರೊಳಗೆ ಸ್ವಲ್ಪ ನೀವು ಉಪ್ಪನ್ನು ನೋಡ್ಕೊಂಡು ಹಾಕಿ ಚಂದಂಗೆ ಅದನ್ನು ಮಿಕ್ಸ್ ಕೊಡಿರಿ. ಮಿಕ್ಸ್ ಕೊಟ್ಟಾದ ನಂತರ ಇದನ್ನು ಸಣ್ಣ ಉರಿ ಒಳಗೆ ಕುದಿಯಾಕೆ ನೀವು ಬಿಡಬೇಕಾಕೈತಿ ರೀ. ತೀತ್ರಲ್ಲ ಅಂದ್ರೆ ಕಲರ್ ಚಂದಂಗೆ ಬಿಟ್ಕೋತೈತಿ, ಬರಬ್ಬರಿಯಾಗಿ ಅದ. ನೀವು ಏನು ಫ್ರೈ ಮಾಡತ್ತಿರಲಿಲ್ಲ ಅದೆಲ್ಲನೂ ಚಂದಂಗೆ ಆಗ್ತೈತಿ. ಆಮೇಲೆ ಎಣ್ಣೆನೂ ಬಿಡೋಕೆ ಸ್ಟಾರ್ಟ್ ಆಗ್ತೈತಿ, ನೀವು ನೋಡ್ಬೋದು ರೀ. ಅದಾದ ನಂತರ ಒಂದು ಬೀಟ್ರೂಟನ್ನು ನಾವಿಲ್ಲಿ ಸ್ವಲ್ಪ ದೊಡ್ಡದಂತಂದ್ರೆ ಒಂದು ಬೀಟ್ರೂಟ್ ಹಾಕಿರಿ. ಸಣ್ಣ ಇದ್ರೆ 2 ಹಾಕ್ಬೋದು ರೀ. ಅವನ್ನ ಚಲೋತ್ನಂಗೆ ಕಟ್ ಮಾಡ್ಕೊಂಡು ಮ್ಯಾಗಿಂದ ಎಲ್ಲ ಸಿಪ್ಪೆನ ಬರಬ್ಬರಿಯಾಗಿ ತೆಗೆದು ಚೆನ್ನಾಗಿ ಕಟ್ ಮಾಡಿ ಈ ಬೀಟ್ರೂಟನ್ನು ಇದ್ರಾಗ ಹಾಕಿರಿ. ಬೀಟ್ರೂಟನ್ನು ನೀವು ತಪ್ಪಲಾರ್ದ ನಿಮ್ಮ ಡಯಟ್ ಒಳಗೆ ಆ್ಯಡ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ, ಭಾಳ ಒಳ್ಳೇದ್ರಿ. ಆಮೇಲೆ ಇಲ್ಲಿ ನಾವು ಬಿಸಿನೀರನ್ನು ಹಾಕಕತ್ತೀವಿ. ಎಷ್ಟು ಅಂತಂದ್ರೆ 3 ಕಪ್ಪಷ್ಟು ರೀ. 20 ನಿಮಿಷ ನೆನೆದವ್ರಿ ಅಕ್ಕಿ, ಅದಕ್ಕೆ 3 ಕಪ್ಪಷ್ಟು ನೀರನ್ನು ನಾವು ಸೇರಿಸಿ ಅದನ್ನು ಮಿಕ್ಸ್ ಮಾಡಬೇಕಾಕೈತ್ರಿ. ಇದ್ರಲ್ಲ ಇನ್ನು ಇದು ಸ್ವಲ್ಪ ಹಿಂಗೆ ಒಂದು ಕುದಿ ಬರಬೇಕು. ಒಂದು ಕುದಿ ಬರೋ ತನಕ ನೀವು ಹಂಗೆ ಬಿಡ್ರಿ. ಅದಾದ ನಂತರ ಏನು ಮಾಡಿರಿ, ಇದಕ್ಕೆ ನೀವು ನೆನೆಸಿಟ್ಟಂತಹ ಬಾಸ್ಮತಿ ಅಕ್ಕಿಯನ್ನು ನೀವು ನೀರೆಲ್ಲ ಚೆನ್ನಾಗಿ ಬಸೋದು ಆ ಒಂದು ಅಕ್ಕಿಯನ್ನು ಇದ್ರೊಳಗನ ಸೇರಿಸಿ ಅದನ್ನು ಮಿಕ್ಸ್ ಮಾಡಬೇಕಾಕೈತಿ ರೀ. ತಿಳ್ತಿರಲ್ಲ ಅಂದಾಗನ ಪದ ಸರಿಯಾಗಿ ಆಗ್ತೈತಿ ನೋಡಿ. ಈ ರೀತಿಯಾಗಿ ನೀವು ಇದನ್ನು ಕರೆಕ್ಟಾಗಿ ಎಲ್ಲನೂ ಮಾಡಿರಿ ಅಂದ್ರೆ ಅದೆಲ್ಲ ಮಸಾಲೆಗಳು ಕುಡ್ಕೋತೈತಿ. ಬೀಟ್ರೂಟೂ ಚೆನ್ನಾಗಿ ಕುದಿತಾವ್ರಿ ಇದ್ರಾಗ. ಹಂಗೆ ನೀವು ಬರೋಬ್ಬರಿಯಾಗಿ ನೋಡ್ಕೊತನೂ ಇರಬೇಕು, ಗೊತ್ತಾತಿರಲ್ಲ. ಇನ್ನು ಲಾಸ್ಟಿಗೆ ಏನು ಮಾಡಿರಿ, ಅದನ್ನು ನಾವು ಸ್ವಲ್ಪ ಟೈಮ್ ಬಿಟ್ಟು ಆದ ನಂತರ ಒಂದು ಈ ರೀತಿ ತಿರುವಾದ ನಂತರ ಇದಕ್ಕೆ ಒಂದು ದೊಡ್ಡ ಚಮಚಲೆ ತುಪ್ಪವನ್ನು ಹಾಕಿರಿ. ತುಪ್ಪ ಹಾಕಿರಿ, ಭಾಳ ಬೆಸ್ಟ್ ಫ್ಲೇವರ್ ಬರ್ತೈತೆ ರೀ. ಅದಕ್ಕಂತರೂ ತುಪ್ಪ ಹಾಕಿ ಅದಾದ ನಂತರ ಇದ್ರ ಮೇಲೆ ಏನ್ರಿ ಒಂದು ಮುಚ್ಚಿ ನೀವು ಬೇಕಾದ್ರೆ ವಜ್ಜಿ ಏನ್ರಿ ಇಟ್ಟು ಲೋ ಫ್ಲೇಮ್ನಾಗ ಅದನ್ನು ಬಿಟ್ಬಿಡ್ರಿ, ರೈಸ್ ಕುಕ್ ಆಗೋದನ್ನು. ಅದಾದ ನಂತರ ನೀವು ತೆಗೆದು ನೋಡ್ಬೋದು ರೀ, ಅನ್ನ ಏಕದಮ್ ಪದ್ಧಸರಿಯಾಗಿ ಆಗಿರ್ತೈತಿ. ಹಂಗೆ ಅಷ್ಟೇ ಚಲೋನೂ ಆಗಿರ್ತೈತಿ ರೀ. ಅದಕ್ಕೆ ನೀವು ಈ ರೀತಿಯಾಗಿರುವಂತಹ ಬೀಟ್ರೂಟ್ ಪುಲಾವ್ ಅಥವಾ ಬೀಟ್ರೂಟ್ ಮಸ್ತಾಗಿರುವಂತಹ ಬಿರಿಯಾನಿ ಅನ್ಬೋದು ರೀ, ಏಕದಮ್ ಚಂದಂಗಿ ಮಾಡ್ಕೊಳ್ಬೋದು ರೀ. ಈಸಿಯಾಗಿರುವಂತಹ ರೆಸಿಪಿ ಐತಿ. ನಿಮಗೆ ಇದಂಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಅಥವಾ ತರಕಾರಿ ತಿನ್ನಕ್ಕೆ ಒಲ್ಲೆ ಅಂತಿರ್ತಾರಲ್ಲ, ಆವಾಗ ಈ ರೀತಿಯಾಗಿರುವಂತಹ ಮಸ್ತಾಗಿರುವಂಥ ರೆಸಿಪಿಗಳನ್ನ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಿರ್ತಾರೋ. ಆಮೇಲೆ ಅಷ್ಟ ಟೇಸ್ಟಿಯಾಗಿ ಸಹ ಇರ್ತೈತೆ ರೀ. ಇದ್ರ ಜೊತೆ ನೀವು ತೊಗೊಳ್ಬೇಕಾಗಿರೋದು, ನೀವು ಅದು ಹಂಗೆ ತಿಂದ್ರು ನಡೀತೈತೆ ಅದರ ನೀವೊಂದು ಈ ಈರುಳ್ಳಿ ರೈತ ಅಥವಾ ಯಾವ್ದು ಬೇಕಾದ ಮೊಸರು ರೈತ, ಮೊಸರು ಬಜ್ಜಿಯನ್ನು ಮಾಡ್ಕೊಂಡು ತಿಂದರೂ ಅದು ಸಹ ಅಷ್ಟೇ ಸೊಗಸಾಗಿ ಅನಿಸ್ತೈತಿ ಮತ್ತು ಅಷ್ಟೇ ಚಲೋನು ಅನ್ನಿಸ್ತೈತಿ ರೀ. ಮತ್ತು ಈಗ ನೀವು ಏನರೇ ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿರಿ. ಫೇಸ್ಬುಕ್ದಾಗ ನಮ್ಮನ್ನು ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.